ಇದು ಸಮಾಲೋಚನೆ ಡಿಜಿಟಲ್. ಕಾಸರಗೋಡು ಕರ್ನಾಟಕದ ಆಸ್ತಿ. ಯಾವುದೇ ಕಾರಣಕ್ಕೂ ಕೇರಳ ರಾಜ್ಯಕ್ಕೆ ಸೇರಲು ಬಿಡುವುದಿಲ್ಲ. ಕಂಡು ಮೆಟ್ಟಿದ ಕನ್ನಡ ನಾಡು ಕಾಸರಗೋಡು. ಇಲ್ಲಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವುದು ದುರದೃಷ್ಟಕರ. ಕನ್ನಡಿಗರ ಮೇಲೆ ಕೇರಳಿಗರು ಮಲಯಾಳಿ ಭಾಷೆಯನ್ನು ಬಲವಂತವಾಗಿ ಹೇರುತ್ತಿರುವುದು ಖಂಡನೀಯ. ಕೇರಳ ಸರ್ಕಾರದ ಈ ನೀತಿಯನ್ನು ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ವಿರೋಧಿಸುತ್ತೇವೆ. ನಾಳೆ ಜನವರಿ 12ರಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ರಾಜಭವನದ ಮುತ್ತಿಗೆ ಹಾಕಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕೆಂದು ಉಗ್ರವಾದ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಕನ್ನಡ ಚಳವಳಿ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ. ಅವಿಭಾಜ್ಯ ಅಂಗ ಕಾಸರಗೋಡಿನಲ್ಲಿ ಇಷ್ಟೊತ್ತು ಈವರೆಗೂ 100ಕ್ಕೆ 100 ಕನ್ನಡವನ್ನು ಮಾತನಾಡ್ತಾರೆ. ಕಾಸರಗೋಡಿನಲ್ಲಿ ಮಹಾಮಹಿಮರೆಲ್ಲ ಬಂದಿದ್ದಾರೆ. ಕಯ್ಯಾರ ಕಿಣ್ಣಣ್ಣರೈ ಕಾಸರಗೋಡಿನ ಮಹಾಕವಿ, ಅದ್ಭುತ, ಭಾರಿ ಅನೇಕ ಮಹನೀಯರುಗಳು ಕಾಸರಗೋಡು ಬಂದಿದ್ದಾರೆ. ಇವತ್ತು ಇದು ಕನ್ನಡ ಬಿಟ್ಟು ತಮಿಳನ್ನ ಕಲಿಬೇಕು ಅಂತ ಹೇಳಿದ್ದು ಇವತ್ತೇ ಅಲ್ಲ, ಸುಮಾರು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು. ನಮ್ಮ ಸರ್ಕಾರದವರು ಇವತ್ತವರು ಎಚ್ಚರಿಕೆ ಆಗಿದೆ. ಬಿಜೆಪಿ ಅವರಿಗೆ ಎಲ್ಲೂ ಇಲ್ಲದ ಅಭಿಮಾನ ಬಂದ್ಬಿಟ್ಟಿದೆ ಅವರ ಕನ್ನಡದ ಬಗ್ಗೆ. ಬಿಜೆಪಿ ಅವರು ಮೊದಲು ಹಿಂದಿ ಬಗ್ಗೆ ಹೇಳ್ಬೇಕು. ಹಿಂದಿ ಏನ್ ನಿಮ್ ನಿಲುವು? ಬಿಜೆಪಿ ಅವ್ರ ನಿಲುವೇನು? ಕನ್ನಡದ ಬಗ್ಗೆ ಈಗ ರಾಜಕೀಯಕ್ಕೆ ಮಾತಾಡ್ತಾ ಇದ್ರಿ, ಬಿಜೆಪಿ ನಿಲುವೇನು? ಹಿಂದಿ ಇರ್ಬೇಕಾ ಬೇಡ? ನಮ್ಮ ರಾಜ್ಯದಿಂದ ಹಿಂದಿ ನಾವು ಬೇಡ, ನೀವು ಒಪ್ತೀರಾ? ನೀವು ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದೀರಿ. ನಾನ್ ತಮ್ಗೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕು. ಮೊದಲು ಮಾಡಬೇಕಾಗಿರೋದು ವಿಶೇಷ ಅಧಿವೇಶನವನ್ನ ಕರಿಬೇಕು. ವಿಶೇಷ ಅಧಿವೇಶನವನ್ನು ಕರೆದು ಸರ್ವಾನುಮತದ ನಿರ್ಣಯ ಕಾಸರಗೋಡು ಕರ್ನಾಟಕ ಸೇರ್ಬೇಕು. ಕಾಸರಗೋಡು ಕರ್ನಾಟಕ ಸೇರ್ಬೇಕು. ಇಲ್ಲ ನಾವೇ ಕಾಸರಗೋಡು ನುಗ್ತೀವಿ, ನಾವೇ ನುಗ್ತೀವಿ ಅಂತ ಹೇಳಬೇಕು. ಇದು ಶಾಸನಸಭೆಯನ್ನ ಕರೀಲೇಬೇಕು. ರಾಷ್ಟ್ರಪತಿ ಹತ್ರ ನಿಯೋಗ ಹೋಗಬೇಕು. ಸುಪ್ರೀಂ ಕೋರ್ಟ್ ನ್ಯಾಯಾಂಗವಾಗಿ ಹೋರಾಟ ಮಾಡಬೇಕು. ಯಾವ ಕಾರಣಕ್ಕೂ ಕನ್ನಡ ಶಾಲೆಗಳು ಕನ್ನಡ ಬಿಟ್ಟು ಹೋಗೋ ಪ್ರಶ್ನೆ ಇಲ್ವೇ ಇಲ್ಲ. ನಾವು ಕಾಸರಗೋಡು ಗಡಿ ಮಂಗಳೂರು ಕಡೆಯಿಂದ, ಈ ಮೈಸೂರು ಕಡೆಯಿಂದ ವಯನಾಡು ಗಡಿ ಸುಲ್ತಾನ್ ಬತ್ತೇರಿ ಭಾರಿ ಹೋರಾಟ ಆರಂಭ ಮಾಡ್ತೇವೆ. ನಾಳೆ ಕಾರ್ಯಕ್ರಮವನ್ನ ಬಿಡುಗಡೆ ಮಾಡ್ತೀವಿ. 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಾಜಭವನ ಮುತ್ತಿಗೆ, ರಾಜಭವನದ ಮುಂದೆ ಹೋರಾಟ. ಕಾಸರಗೋಡು ಕರ್ನಾಟಕ ಸೇರ್ಬೇಕು ಅಂತ ಬಿಡಿ, ನಮಗೆ ಕರ್ನಾಟಕದಲ್ಲಿ ಮಂಗಳೂರೆಲ್ಲ ಮಲಯಾಳಿಗಳು, ಬೆಂಗಳೂರೆಲ್ಲ ಮಲಯಾಳಿಗಳು, ಕರ್ನಾಟಕ ಎಲ್ಲ ಮಲಯಾಳಿಗಳು, ತಮಿಳರು, ತೆಲುಗರು, ಗುಜರಾತಿಗಳು, ಮಾರ್ವಾಡಿಗಳು. ನಿಮ್ಗೆ ಹೇಳೋದಾದ್ರೆ ಸಿನಿಮಾ ರಂಗದಲ್ಲಿ ಕನ್ನಡ ಚಿತ್ರಗಳು ಓಡ್ತಾ ಇಲ್ಲ, ಪರಭಾಷೆ ಚಿತ್ರಗಳು ಓಡ್ತಾವೆ. ನಾವೆಲ್ಲ ಚಿಂತೆ ಮಾಡಿದೀವಿ. ಪರಭಾಷೆ ಚಿತ್ರಗಳು ಕರ್ನಾಟಕದಲ್ಲಿ ಬಂದ್ ಆಗಲೇಬೇಕು. ಈ ಬಂದ್ ಚಳವಳಿಗೆ
ಕನ್ನಡ ಚಿತ್ರರಂಗದ ಸಂಪೂರ್ಣ ನಟರು ಸೇರಿದಂತೆ ಎಲ್ಲರೂ ಬೀದಿಗಿಳಿಬೇಕಾಗುತ್ತೆ. ಕನ್ನಡ ಚಿತ್ರ ಮಾತ್ರ ಉಳಿಬೇಕು. ಕಾಸರಗೋಡು ಕರ್ನಾಟಕಕ್ಕೆ ಸೇರಲೇಬೇಕು. ಪ್ರತಿಭಟನೆಯಲ್ಲಿ ಕರುನಾಡು ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ರಾಜ್ಯ ಉಸ್ತುವಾರಿ ಅಧ್ಯಕ್ಷ ಗಂಗಾಧರ್ ವಿಎನ್, ಜಿಲ್ಲಾಧ್ಯಕ್ಷ ಸಿಎಸ್ ಜಯಕುಮಾರ್, ತಾಲೂಕು ಮಹಿಳಾ ಅಧ್ಯಕ್ಷೆ ಭಾಗ್ಯಸುಧಾ, ತಾಲೂಕು ಉಪಾಧ್ಯಕ್ಷರಾದ ವೆಂಕಟಲಕ್ಷ್ಮಿ, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷ ಕೆ ಜಯರಾಮು, ತಾಲೂಕು ಉಪಾಧ್ಯಕ್ಷ ವಿಜಯಕುಮಾರ್, ತಾಲೂಕು ಕಾರ್ಯಾಧ್ಯಕ್ಷ ಕುಮಾರ್, ನಗರ ಘಟಕದ ಅಧ್ಯಕ್ಷ ಪ್ರಸನ್ನ, ತಾಲೂಕು ಕಾರ್ಯದರ್ಶಿ ಶಿವಮೂರ್ತಿ, ತಾಲೂಕು ಗೌರವಾಧ್ಯಕ್ಷ ಕೆಂಪರಾಜು, ತಾಲೂಕು ಯುವ ಘಟಕದ ಅಧ್ಯಕ್ಷ ಹೇಮಂತ್, ತಾಲೂಕು ಕಾರ್ಯದರ್ಶಿ ಕೊತ್ತಿಪುರ ಪಿ ಸುರೇಶ್, ಕರುನಾಡು ಸೇನೆ ವಾಟಾಳ್ ಪಕ್ಷದ ಮುಖಂಡರಾದ ಗಿರೀಶ್ ಗೌಡ, ನಾರಾಯಣ ಸ್ವಾಮಿ, ಮಹಾದೇವ್ ಇನ್ನಿತರರು ಉಪಸ್ಥಿತರಿದ್ದರು.